ರಾಷ್ಟ್ರೀಯ ಧ್ವಜ ಹಾರಿಸ್ತೇವೆ ಅಂತೇಳಿ ಊರಿನವರೆಲ್ಲರೂ ಸೇರಿ ಪಂಚಾಯಿತಿಯಿಂದ ಅನುಮತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ಅವರು ಹಾರಿಸಿದ್ದು ಬೇರೆ. ಅವರು ಏನು ಭಾರತ್ ಧ್ವಜ ಹಾರಿಸಿದ್ದಾರೆ, ಭಗವತ್ ಧ್ವಜ ಹಾರಿಸಿದ್ದಾರೆ, ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಪಂಚಾಯಿತಿಯವರು ಮತ್ತು ಇಲಾಖೆಯವರು ಅದನ್ನು ನೀವು ತಗೊಂಡಿರೋದೇ ಪರ್ಮಿಷನ್ ಬೇರೆ, ಆದರೆ ಇದು ಸರ್ಕಾರಿ ಜಾಗ, ಪಂಚಾಯಿತಿಗೆ ಸೇರಿದ ಜಾಗ, ಇಲ್ಲಿ ನೀವು ಹಾರಿಸಬಾರ್ದು ಅಂತ ಹೇಳಿದ್ದಾರೆ. ಅವರು ಕೇಳಿಲ್ಲ, ಅದಕ್ಕಾಗಿ ತೆಗ್ದಿದ್ದಾರೆ, ಅಧಿಕಾರಿಗಳು ತೆಗ್ದಿದ್ದಾರೆ. ಅದರ ಮೇಲೆ ಸ್ವಲ್ಪ ಪ್ರತಿಭಟನೆಗಳು ಅದೆಲ್ಲ ಆಗಿದ್ದು, ಲಘು ಲಾಠಿ ಚಾರ್ಜ್ ಮಾಡಿ ಅವರನ್ನೆಲ್ಲ ಓಡಿಸಿ ಆನಂತರ ನ್ಯಾಷನಲ್ ಫ್ಲ್ಯಾಗನ್ನು ಅಲ್ಲಿ ಹಾರಿಸಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಏನು ಸಮಾಜದಲ್ಲಿ ಶಾಂತಿಯನ್ನು ಕದರ್ತಕ್ಕಂಥ ಕೆಲಸ ಅಂತೇಳಿ ಅವರು ಕಾನೂನು ವಿರುದ್ಧವಾಗಿದೆ. ನನ್ನ ವಿನಂತಿ ಏನು ಅಂತೇಳಿ, ಬೇರೆ ಬೇರೆ ಕಡೆಯಲ್ಲಿ ಅವರು ಹನುಮ ಧ್ವಜವನ್ನು ಹಾರಿಸೋದಕ್ಕೆ ಯಾರ್ದು ಏನು ಯಾರ್ದು ತಕರಾರಿಲ್ಲ, ಆದರೆ ಸರ್ಕಾರಿ ಜಾಗದಲ್ಲಿ ಹಾಕಬಾರ್ದು ಅನ್ನೋದು ಅಷ್ಟೇನೆ ತಕರಾರು. ಹಾಗಾಗಿ ಇವತ್ತು ನಾನು ಅವರಿಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ, ಊರಿನಲ್ಲಿ ಬೇರೆ ಎಲ್ಲ ಕಡೆ ಬೇರೆ ಎಲ್ಲಿ ನಿಮಗೆ ದೇವಸ್ಥಾನ ಇರ್ಬೋದು ಅಥವಾ ಬೇರೆ ಸಾರ್ವಜನಿಕರ ಜಾಗಗಳನ್ನು ಬಿಟ್ಟು ಬೇರೆ ಎಲ್ಲಿ ಹಾಕ್ಕೊಳ್ಳೋದಕ್ಕೂ ನಮ್ಮದೇನು ತಕರಾರು ಇಲ್ಲ. ಅದಕ್ಕೋಸ್ಕರ ಆ ರೀತಿ ಮಾಡಿದ್ದಾರೆ. ಅವ್ರಿಗೆ ನಾನು ಅದನ್ನೇ ವಿನಂತಿ ಮಾಡ್ಕೊಳ್ತೇನೆ, ಶಾಂತಿಯನ್ನು ಕಾಪಾಡಬೇಕು. ರಾಜ್ಯ ಸರ್ಕಾರ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಿ ಆರೋಪ ಕಿಡಿಕಾರಿದೆ. ರಾಜ್ಯ ಸರ್ಕಾರ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದೆ, ಹಿಂದೂಗಳ ಭಾವನೆಗಳು ಅದು ಪದೇ ಪದೇ ಹೇಳ್ತಾ ಇದ್ದಾರೆ. ಅದಕ್ಕೇನು ಹೆಚ್ಚು ನಾವು ಅರ್ಥ ಕಲ್ಪಿಸ್ತಕ್ಕಂಥದ್ದು ಏನಿಲ್ಲ. ಪದೇ ಪದೇ ಕಾಂಗ್ರೆಸ್ನವರು, ರಾಜ್ಯ ಸರ್ಕಾರ ಹಿಂದೂಗಳು ವಿರೋಧಿಗಳು ಅಂತೇಳಿ ಹೇಳ್ತಾನೆ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ, ಅಪ್ಪ ನಾವು ಹಿಂದೂಗಳು, ನಾವೇನು ಬೇರೆಯವರಲ್ಲ, ನೀವು ಕಾನೂನು ಚೌಕಟ್ಟಿನಲ್ಲಿ ಇರಿ ಅಂತ ನಾವು ಹೇಳ್ತಾ ಇದ್ದೀವಿ. ಅಷ್ಟೇ ವ್ಯತ್ಯಾಸ ಅವ್ರಿಗೂ ನಮಗೂ. ನೀವು ಯಾವ ರಾಜ್ಯದಲ್ಲಿ ಕಾನೂನಿದೆ, ಕಾನೂನನ್ನು ಮುರಿತಕ್ಕಂಥ ಕೆಲಸ ಮಾಡಬೇಡಿ ಅಂತ ನಾವು ಪದೇ ಪದೇ ನಾವು ಹೇಳ್ತಾ ಇದ್ದೀವಿ. ಅವರು ನಮ್ಮನ್ನು ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ಕೂಡ ಅಂಥದ್ದೇ ಒಂದು ಘಟನೆ. ಸರ್, ಇದೇನು ಪೂರ್ವ ನಿಯೋಜಿತ ಆಗಿತ್ತ ಏನು ಅಂತ ಗೊತ್ತಿಲ್ಲ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅವರು ಪರ್ಮಿಷನ್ ತಗೊಂಡಿದ್ದೇ ಬೇರೆ, ಅವರು ಮಾಡಿದ್ದೇ ಬೇರೆ. ರಾಷ್ಟ್ರಧ್ವಜ ಹಾಕ್ತೀವಿ ಅಂತ ಊರಿನವರೆಲ್ಲ ಸೇರಿಕೊಂಡಿದ್ದು ಒಳ್ಳೆಯದು. ಅದಾದ ಮೇಲೆ ಇವರು ಹನುಮತ್ ಧ್ವಜ ಹಾಕಿದಾಗ ಬೇರೆಯವರು ಅನುಮತಿಯನ್ನು ಕೇಳಿದ್ದಾರೆ. ನಾವು ಕೆಂಪೇಗೌಡ ಧ್ವಜವನ್ನು ಹಾಕ್ತೀವಿ, ನಾವು ಅಂಬೇಡ್ಕರ್ ಧ್ವಜ ಹಾಕ್ತೀವಿ ಅಂತ ಈ ರೀತಿ ಎಲ್ಲ ಕೇಳಿದ್ದಾರೆ ಅಂತ ಹೇಳಿದರು ನಮಗೆ. ಆ ರೀತಿ ಶಾಂತಿಯನ್ನು ಕದರ್ತಕ್ಕಂಥ ಕೆಲಸ ಆಗಬಾರ್ದು.